ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿನ್ಗೆ ಅರ್ಥ ಆಗುತ್ತೆ. ಶಿವಾನಿ, ನಿನಗೆ ಅಷ್ಟೊಂದು ಕಷ್ಟ ಆದರೆ ನಾನು ರೂಮಿಂದ ಆಚೆನೇ ಇರ್ತೀನಿ. ಪ್ರಯೋಜನ ಇಲ್ಲ. ನೀನ್ ನನ್ನ ಜೀವನದಿಂದನೇ ಆಚೆ ಇದ್ರೆ ಚೆನ್ನಾಗಿರುತ್ತೆ. ನಾನು ತಮ್ಮಯ್ಯ ಅಂತೀನಿ. ತ್ರಿಶೂಲ್, ಅಯ್ಯೋ ಏನಿದು, ರಕ್ತ ಬರ್ತಿದ್ಯಲ್ಲ. ಒಂದ್ ನಿಮಿಷ. ಎಲ್ಲಿ ಕೈ ಕೊಡು. ಥ್ಯಾಂಕ್ಸ್ ಶಿವಾನಿ. ಥ್ಯಾಂಕ್ಸ್ ನಿನಗಲ್ಲ, ಜೀಪಿಗೆ ಹೇಳಬೇಕು. ಅದು ಬ್ರೇಕ್ ಫೇಲ್ ಆಗದೇ ಇದ್ದಿದ್ರೆ ನಾನು ನಿನ್ನ ಕಾಪಾಡೋಕ್ಕಾಗ್ತಾ ಇತ್ತಾ? ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟತಾ ಇತ್ತಾ? ಅಂದ್ರೆ ಜೀಪ್ ಹಾಳಾಗಿದ್ದು ಒಳ್ಳೇದಕ್ಕೆ ಅಂತನಾ? ಅದು ಆಗಿದ್ದು ಕೆಟ್ಟದಕ್ಕೆ, ಅದರ ರಿಸಲ್ಟ್ ಒಳ್ಳೇದಾಯ್ತಲ್ಲ. ನಿಜ ಹೇಳು ತ್ರಿಶೂಲ್, ಬೇಕಂತಾನೆ ಹೀಗೆಲ್ಲ ಮಾಡಿದ್ಯಾ? ಅಂದ್ರೆ ಗಾಡಿ ಹಾಳು ಮಾಡಿ ನನ್ನನ್ನ ಕಾಪಾಡೋ ತರ ನಾಟಕ ಮಾಡಿದ್ಯಾ? ನಾನು ಪಾಪ ಅಂತ ನಿನ್ನನ್ನ ಇಷ್ಟಪಡ್ಲಿ ಅಂತನಾ? ಅಯ್ಯೋ ಶಿವಾನಿ, ಹಾಗೆಲ್ಲ ಇಲ್ಲ. ನನಗೆ ಯಾಕೋ ಹಾಗೆ ಅನ್ಸ್ತಿದೆ. ನೀನ್ ಬೇಕು ಅಂತಾನೆ ಹೀಗೆಲ್ಲ ಮಾಡಿರ್ತ್ಯಾ? ನೋಡು ತ್ರಿಶೂಲ್, ಒಂದ್ ನೆನ್ಪಿಟ್ಕೋ, ಈ ನಾಟಕಕ್ಕೆಲ್ಲ ನಾನು ಬಗ್ಗಲ್ಲ. ನಿನ್ನ ಪ್ರೀತಿಸೋದು ಇಲ್ಲ. ಶಿವಾನಿ, ಕರ್ಕೊಂಡ್ ಬಂದಿದ್ಯಲ್ಲ, ವಾಪಸ್ ಕರ್ಕೊಂಡು ಹೋಗು. ಒಬ್ಳೆ ಹೋದ್ರೆ ಮನೇಲಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಸರಿ ಆಯ್ತು, ನೀನು ಹೊರಗಡೆ ಕುತ್ಕೊಂಡು ನಾನು ಗಾಡಿ ನೋಡಿ ಸರಿ ಮಾಡ್ತೀನಿ. ಶಿವಾನಿ, ಗಾಡಿ ಸರಿ ಹೋಯ್ತು, ನಡಿ ಹೋಗೋಣ. ರಕ್ತ ಸೋರ್ತಾನೆ ಇದೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೋಗೋಣ. ಮುಗೀತಾ ಒಂದು ಸೇವೆ ಮಾಡಿ. ನಾನು ಸೋಲೋದು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ನೀನ್ ನನ್ನ ಸಹಾಯಕ್ಕೆ ಬಂದಿಲ್ಲ, ನಾನು ಸೋಲ್ಸೋದಕ್ಕೆ ಬಂದಿದ್ಯಾ. ತ್ರಿವಿಕ್ರಮ್, ಅರ್ಥ ಮಾಡ್ಕೊ, ನನ್ನ ಉದ್ದೇಶನೇ ಬೇರೆ. ನೀನ್ ಸೋಲೋದು ನನಗಿಷ್ಟ ಇಲ್ಲ, ನೀನು ಗೆಲ್ಬೇಕು. ಆದ್ರೆ ತ್ರಿಶೂಲ್ಗೆ ಏನೂ ಆಗ್ಬಾರ್ದು. ಸಾಯಿಸ್ಬಾರ್ದು ಅಂದ್ರೆ? ಅಲ್ಲ, ಅವನ ಮೇಲೆ ಕಷ್ಟೊಂದು ಕಾಳಜಿ. ಏನ್ ಮಾಡಿದ ನಿಂಗೆ? ಏನು ಮಾಡಿಲ್ಲ. ಮತ್ತೆ ಅವನ್ನ ಸಾಯಿಸೋದನ್ನ ಯಾಕೆ ತಡೆದೆ? ಇದು ಮೊದಲನೇ ಸತಿ ಅಲ್ಲ. ಮಾಯಾದ್ವೀಪಕ್ಕೆ ಅವ್ನು ಕರ್ಕೊಂಡು ಹೋದೆ, ಅವನ್ನ ಬಿಟ್ಟು ಕಳಿಸ್ದೆ. ಪ್ರತಿ ಸರಿ ಅವ್ನು ತೊಂದರೆ ಕೊಡಬೇಕು ಅಂದಾಗ್ಲೆಲ್ಲ ನೀನ್ ತಡಿತಾ ಇದೀಯಾ, ಯಾಕೆ? ನಿನಗ್ ಬೇಡದೇ ಇರೋ ವಿಚಾರ ಅದು. ಯಾಕೆ ಬೇಡ? ನಾನ್ ತಿಳ್ಕೋಬೇಕು. ನನ್ನ ಲೈಫ್ ಸೀಕ್ರೆಟ್ನೆಲ್ಲ ನಿಂಗೆ ಹೇಳಿದ್ದೀನಿ. ನೀನು ಅಷ್ಟೇ, ನೀನ್ ನನಗೆ ಎಲ್ಲ ಹೇಳಬೇಕು. ಹೇಳು ಮಾಯಂಗನೆ. ನೋಡು ತ್ರಿವಿಕ್ರಮ್, ನಾನು ತ್ರಿಶೂಲ್ನ ಸಾಯಿಸಿದ್ರೆ ಶಿವಾನಿಗೆ ಅವನ ಮೇಲೆ ಕನಿಕರ ಹುಟ್ಟುತ್ತೆ ಹೊರತು ನಿನ್ ಮೇಲಲ್ಲ. ಶಿವಾನಿ ನಿನ್ ಮೇಲೆ ದ್ವೇಷ ಸಾಧಿಸ್ತಾಳೆ, ಅದಕ್ಕೆ ನಾನು ಅದನ್ನ ತಡೆದಿದ್ದು. ಈ ಕಾರಣಕ್ಕ? ಯಾಕೆ? ಅನುಮಾನನಾ? ಅನುಮಾನನ? ನೋಡು ತ್ರಿವಿಕ್ರಮ್, ನೀನ್ ಇನ್ನೊಂದ್ ಸರಿ ತ್ರಿಶೂಲ್ಗೆ ಏನಾದ್ರೂ ತೊಂದರೆ ಕೊಟ್ರೆ ಈ ಮಾಯಾಂಗನೆ ಇನ್ನೊಂದು ರೂಪ ನೋಡ್ಬೇಕಾಗತ್ತೆ. ಆಗ ನಿನ್ನ ಅಜ್ಜಿ ಋಣ ಮತ್ತೊಂದು ಮಗದೊಂದು ಯಾವ್ದು ಲೆಕ್ಕಕ್ಕೆ ಬರಲ್ಲ, ನೆನ್ಪಿರ್ಲಿ. ಆಯ್ತು, ಯಾರಿಗೇನೇನ್ ಮಾಡ್ಬೇಕು ಅನ್ಸುತ್ತೋ ಮಾಡಿ. ಒಟ್ನಲ್ಲಿ ಎಲ್ಲ ಸೇರಿ ನನ್ನ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಮಾಡಿ. ತ್ರಿವಿಕ್ರಮ್, ನನ್ ಮೇಲೆ ನಿನ್ಗೀಗ ಕೋಪ ಬಂದಿರ್ಬೋದು, ಆದ್ರೆ ನಿನಗ್ ಶಿವಾನಿ ಹೇಗೋ ನನ್ಗೆ ತ್ರಿಶೂಲ್ ಹಾಗೆ. ನಿನಗೆ ಹೇಗ್ ಸಹಾಯ ಮಾಡಬೇಕು ಅಂತ ನನಗ್ ಗೊತ್ತಿದೆ. ಮಧುಮತಿ, ಯಾಕಮ್ಮ
ಯಾಕಮ್ಮ ಹೀಗೆ ಒದ್ದಾಡ್ತಾ ಇದೀಯಾ? ಏನಾಯ್ತು? ಅದು ಏನಿಲ್ಲಮ್ಮ. ತ್ರಿಶೂಲ್ ಶಿವಾನಿ ಎಷ್ಟೊತ್ತಿಗೆ ಬರ್ತಾರಂತ ಏನಾದ್ರೂ ಗೊತ್ತಿದ್ಯಾ? ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರ್ತಾರೆ ಬಿಡು. ಯಾಕೆ? ಅವ್ರೇನಾದ್ರೂ ಇಲ್ಲಿಗೆ ಫೋನ್ ಮಾಡಿದ್ರಾ? ಅಮ್ಮೋರೆಲ್ಲಿ? ಮಾಮ್ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ಯಾಕೆ? ತ್ರಿಶೂಲ್ ನಿನಗೆ ಫೋನ್ ಮಾಡಿದ್ನಾ? ಫೋನ್ ಯಾಕೆ? ನಾನೇ ಬಂದಲ್ಲ. ಅಯ್ಯೋ, ಏನೋ ಇದು, ಕೈಯೆಲ್ಲ ಗಾಯ. ಏನಾಯ್ತು ಬ್ರೋ? ಏನಿಲ್ಲ, ಸುಮ್ಮನೆ ಕಟ್ಕೊಂಡಿದ್ದೀನಿ. ಸುಳ್ಳು ಹೇಳ್ಬೇಡವೋ. ನಿಮ್ಮಪ್ಪ ಬೇರೆ ಗಾಡಿ ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿದ್ರು. ನಿನಗೇನ್ ಜಾಸ್ತಿ ಗಾಯ ಆಗಿಲ್ಲ ತಾನೆ? ಅಯ್ಯೋ ಇಲ್ಲಮ್ಮ, ನಾನು ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆದೆ, ಅದಕ್ಕೆ ಸ್ವಲ್ಪ ಏಟಾಯ್ತು ಅಷ್ಟೇ. ತೆಂಗಿನಕಾಯಿ ಹೊಡೆದ್ರೆ ಗಾಯ ಆಗುತ್ತಾ? ಗೊತ್ತಿರಲಿಲ್ಲ. ಶಿವಾನಿ, ಯಾಕಮ್ಮ ಒಂಥರ ಇದೆಯಲ್ಲ? ಅದಾ ಏನಿಲ್ಲ, ಅದು ಜೀಪ್ಗೆ ಹಿಂಗೆಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ ಅಷ್ಟೇ, ಬೇರೆ ಏನಿಲ್ಲ ಅಲ್ವಾ ಶಿವಾನಿ? ಸದ್ಯ ದೇವ್ರು ದೊಡ್ಡವನು, ಇಷ್ಟಕ್ಕೆ ಮುಗಿತಲ್ಲ. ಹೋಗಪ್ಪ, ನೀನ್ ರೆಸ್ಟ್ ತಗೋ ಹೋಗು. ಹಾಂ ಜಿ. ತ್ರಿಶೂಲ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಮ್ಮ. ನಿಮ್ ಸಂಸಾರ ಶುರು ಆಗಿದ್ಯಾ? ಯಾಕಂಗೆ ಕೇಳ್ತಾ ಇದೆಯಾ? ನಿಮ್ಮಿಬ್ಬರ ಮಧ್ಯ ಗಂಡ ಹೆಂಡತಿ ಸಂಬಂಧ ಇದೆಯಾ? ಹಾಂ ಇದೆ. ನನ್ನ ನಂಬಿಸೋದಕ್ಕೆ ಸುಳ್ಳು ಹೇಳ್ಬೇಡ. ಏನೇ ಇದ್ರು ನನ್ನ ಹತ್ರ ಹಂಚ್ಕೋ. ಹಾಗೆಲ್ಲ ಏನಿಲ್ಲಮ್ಮ, ಏನಾದ್ರೂ ಇದ್ರೆ ಖಂಡಿತ ಹೇಳ್ತೀನಿ. ನೀನ್ ಯಾಕೆ ಈ ಥರ ಎಲ್ಲ ಕೇಳ್ತಾ ಇದೆಯಾ? ನಿಮ್ಮಿಬ್ಬರನ್ನ ನೋಡಿದ್ರೆ ಹೊಂದಾಣಿಕೆ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಶಿವಾನಿ ಮುಖದಲ್ಲಿ ಸಂತೋಷ ಕೂಡ ಕಾಣಿಸ್ತಾ ಇಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಅವಳು ಖುಷಿ ಖುಷಿಯಾಗಿದ್ದಾಳೆ. ಮನ್ಸಾರೆ ನಗೋದಕ್ಕೂ ಬೇರೆಯವ್ರು ನಮ್ಮನ್ನ ನೋಡ್ತಿದ್ದಾರೆ ಅಂತ ನಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೋ. ಶಿವಾನಿ ಮುಖದಲ್ಲಿರೋದು ಎರಡನೇ ತರದ ನಗು. ಹೇ, ಹಾಗೆಲ್ಲ ಏನಿಲ್ಲಮ್ಮ, ನೀನು ಕನ್ಫ್ಯೂಸ್ ಆಗಿದ್ಯಾ ಅನ್ಸತ್ತೆ. ಸುಮ್ಮನೆ ಏನೇನು ಹೇಳಿ ನನ್ನ ನಂಬ್ಸಕ್ ನೋಡ್ಬೇಡ. ಅಯ್ಯೋ ಅಮ್ಮ, ಹಂಗೆಲ್ಲ ಏನಿಲ್ಲ ಅಂತ ಹೇಳಿದ್ನಲ್ಲ. ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಅಂದಿದ್ರೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರೋಕೆ ಒಪ್ಕೋತಾ ಇದ್ಲಾ? ಹಾಂ, ನೀನು ಹೇಳು. ನಿಜವಾಗ್ಲೂ ನಮ್ಮ ಸಂಸಾರ ಶುರುವಾಗಿದೆ. ನಾನು ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀನಿ ಗೊತ್ತಾ? ಸ್ವಾಮೀಜಿಗಳು ಹೇಳಿದ್ದು ನಿನ್ಗೆ ನೆನಪಿದೆ ಅಲ್ವಾ? ಈ ಮನೆ ಹಾಳಾಗೋದು ನನ್ಗಿಷ್ಟ ಇಲ್ಲ ತ್ರಿಶೂಲ್. ಹ್ಞೂನಮ್ಮ, ನನಗೆಲ್ಲ ನೆನಪಿದೆ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಅಮ್ಮ, ನಿನಗೆ ಅನಿಸಿರೋ ಸತ್ಯ ಅಮ್ಮ. ನನ್ನ ಶಿವಾನಿ ಸಂಸಾರ ಶುರುವಾಗಿಲ್ಲ, ಆದರೆ ಅದನ್ನು ನಿನಗೆ ಹೇಳಕ್ಕೂ ಹೋಗಲ್ಲ. ನನ್ನ ಕ್ಷಮಿಸ್ಬಿಡು. ಅವ್ರ ಸಂಸಾರ ಶುರು ಆದ್ಮೇಲೂ ಯಾಕಿಂತ ಗ್ರಚಾರ ಎದುರಾಯ್ತು? ಬೇರೆ ಯಾವ್ದಾದ್ರು ಹರಕೆ ಉಳ್ಕೊಂಡಿದ್ಯಾ? ಮೊದಲು ಅದನ್ನ ನೆನ್ಪು ಮಾಡ್ಕೋಬೇಕು. ಶಿವಾನಿ, ಮನೆಯವ್ರ ಮುಂದೆ ಯಾವ ಥರ ನಡ್ಕೊಂಡೆ ನೋಡು. ನೀನು ನನ್ನನ್ನು ಸರಿ ಮಾತಾಡ್ಸೋದಿಲ್ಲ, ನನ್ನ ಮೇಲೆ ಕೋಪ ತೋರಿಸ್ತೀಯಾ, ಎಲ್ಲ ಸರಿ. ಆದರೆ ಮನೆಯವ್ರ ಮುಂದೆ ಆ ಥರ ನಡ್ಕೋಬೇಡ ಶಿವಾನಿ. ಇವಾಗ ಏನಾಯ್ತು? ಅಮ್ಮಂಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ನನಗೆ ಎಷ್ಟೊಂದು ಪ್ರಶ್ನೆಗಳು ಕೇಳಿದ್ರು ಗೊತ್ತಾ? ಹೇಗೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೆ. ಅದೇ ನಿನಗೆ ಹೊಸ ಕೆಲಸ ಅಲ್ವಲ್ಲ ಶಿವಾನಿ. ನಿನ್ನ ಕೋಪ ಏನಿದ್ರು ನನ್ನ ಮೇಲೆ ತೋರಿಸು, ಮನೆಯವ್ರ ಮೇಲೆ ಬೇಡ. ನನಗೆ ಕಾಟ ಕೊಡೋದನ್ನ ನಿಲ್ಲಿಸ್ತೀಯಾ? ಬೇರೆ ಮಾತು ಬೇಕಾಗಿಲ್ಲ. ಯಾಕೆ ಶಿವಾನಿ ಈ ಥರ ಪದೇ ಪದೇ ನೋವಾಗೋ ಥರ ಮಾತಾಡ್ತಾ ಇದೆಯಾ? ಮಾತಾಡ್ಬೇಕಾಗಿರೋದು ನಾನು, ನೋವು ಅನುಭವಿಸ್ತಾ ಇರೋದು ನಾನು. ಪ್ರತಿ ದಿನ ಪ್ರತಿ ಕ್ಷಣ ಶತ್ರು ಜೊತೆಗೆ ಒಂದು ರೂಮಲ್ಲಿ ಇದ್ದೀನಿ ಅಂತ ನನ್ಗನ್ಸ್ತಾ ಇದೆ. ಶಿವಾನಿ, ನಾನು ನಿನಗೆ ಶತ್ರುನಾ? ಪ್ರೀತಿ ಅಂತೂ ಇಲ್ಲ. ಅರ್ಥ ಮಾಡ್ಕೋ. ನಾನದೇನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ. ಆ ದೇವ್ರು ನನಗೆ ಇಂಥ ಪರಿಸ್ಥಿತಿ ಕೊಟ್ಬಿಟ್ಟ.
ನನ್ನ ಜೀವನ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೆಮ್ಮದಿಯಾಗಿದ್ದೆ. ನೀನ್ ಬಂದು ನನಗೆ ತಾಳಿ ಕಟ್ಟಿ ನನ್ನ ನೆಮ್ಮದಿ ಎಲ್ಲ ಎತ್ಕೊಂಡ್ಬಿಟ್ಟೆ. ಒಂದೊಂದ್ಸತಿ ಹೇಗೆ ಅನ್ಸುತ್ತೆ ಅಂದ್ರೆ ನೀನ್ ಯಾಕಾದ್ರೂ ನನ್ ಬದುಕಕ್ ಬಂದ್ಯೋ, ನಿನ್ ಜೊತೆ ಯಾಕಾದ್ರೂ ನಾನು ಸ್ನೇಹ ಬೆಳೆಸಿದ್ನೋ ಅನ್ಸುತ್ತೆ. ಎಲ್ಲ ತಪ್ಪು ನಂದೆ. ನೀನ್ ಕಾಟ ಕೊಟ್ಟಾಗ, ನನ್ ಹಿಂದೆ ಬಿದ್ದು ಪೀಡಿಸಿದಾಗ ಪಾಪ ಅವನು ಅಂತ ನೀನ್ ಮಾಡಿದ್ದೆಲ್ಲ ಸಹಿಸ್ಕೊಂಡೆ. ನೀನು ತಲಹಟ್ಟೆಗೆ ಹೀಗೆಲ್ಲ ಮಾಡ್ತಿದ್ಯಾ ಅನ್ಕೊಂಡೆ. ಅದೇ ನಾನು ಮಾಡಿದ ತಪ್ಪು. ಸ್ನೇಹಿತ ಅದವನು ಸ್ನೇಹನ ಬಯಸ್ತಾನೆ ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೆ ಪ್ರೀತಿ ಬಣ್ಣ ಬಳ್ದು ನನ್ನನ್ನೇ ಬಯಸ್ದೆ. ಇಲ್ಲ ಶಿವಾನಿ, ನಾನು ಯಾವತ್ತೂ ನಿನ್ನನ್ನು ಬಯಸಿಲ್ಲ. ನಾನು ನಿನ್ನ ಪ್ರೀತಿನೇ ಬಯಸಿರೋದು. ಅದ್ ಸಿಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಯಾಕೆ ನನ್ನ ಪ್ರಾಣ ಹಿಂಡ್ತಿದ್ಯಾ? ಇಲ್ಲ ಶಿವಾನಿ, ನೀನ್ ಸಿಗೋದಿಲ್ಲ ಅಂದ ತಕ್ಷಣ ನಾನು ಬಿಟ್ಬಿಡಕ್ಕಾಗೋದಿಲ್ಲ. ಇದು ನನ್ನ ಜೀವನದ ಅಳಿವುಳಿನ ಪ್ರಶ್ನೆ. ಇದು ಸಾವು ಬದುಕಿನ ಹೋರಾಟ ಅಲ್ಲ ತ್ರಿಶೂಲ್, ಇದು ಜೀವನದ ಹೋರಾಟ. ನಿನಗ್ ಮದ್ವೆ ಅನ್ನೋದು ಹುಡುಗಾಟ ಆಗಿರ್ಬೋದು, ಆದ್ರೆ ನನಗಲ್ಲ. ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿನ್ಗೆ ಅರ್ಥ ಆಗುತ್ತೆ. ಶಿವಾನಿ, ನಿನಗೆ ಅಷ್ಟೊಂದು ಕಷ್ಟ ಆದ್ರೆ ನಾನು ರೂಮಿಂದ ಆಚೆನೇ ಇರ್ತೀನಿ. ಪ್ರಯೋಜನ ಇಲ್ಲ. ನೀನ್ ನನ್ನ ಜೀವನದಿಂದನೇ ಆಚೆ ಇದ್ರೆ ಚೆನ್ನಾಗಿರುತ್ತೆ. ಶಿವಾನಿ, ದಯವಿಟ್ಟು ತ್ರಿಶೂಲ್, ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡು. ನಾನು ತಮ್ಮಯ್ಯ ಅಂತೀನಿ. ಪ್ರೀತಿ ಅಂತೂ ಇಲ್ಲ. ಅರ್ಥ ಮಾಡ್ಕೊ. ನನಗಿಲ್ಲ ಮುಕ್ತಿ ಕೊಡಿಸ್ತೀಯಾ? ಶಿವಾನಿ, ನಾನು ನಿನಗೆ ಪ್ರತಿ ಸರಿ ನನ್ನ ಪ್ರೀತಿನ ಅರ್ಥ ಮಾಡ್ಸಕ್ ಬಂದಾಗ್ಲೂ ಈಗ ಏನೋ ಒಂದು ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ತಾನೆ ಇರ್ತೀಯ. ಅದಕ್ಕೆ ಈ ಸರಿ ನಿನ್ನ ಹತ್ರ ಏನೂ ಮಾತಾಡಲ್ಲ. ನನ್ನ ಮನಸ್ಸಲ್ಲಿ ಏನಿದೆ, ನಾನು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಈ ಪತ್ರದಲ್ಲಿ ಬರಿತೀನಿ. ಇದನ್ನು ಓದಿದ ಮೇಲಾದರೂ ನಿನಗೆ ನಿಜವಾದ ಪ್ರೀತಿ ಏನು ಅಂತ ಅರ್ಥ ಆಗತ್ತೆ. ಶಿವಾನಿ, ಅಜ್ಜಿ ಕೈ ತೋರ್ಸು. ಕೈಯ ಚೀಕೆ ತೋರ್ಸು ಅಂತ ಹೇಳಿದ್ನಲ್ಲ. ಕೈಗೆ ಕಂಕಣ ಕಟ್ಕೋ ಅಂತ ಕೊಟ್ಟಿದ್ನಲ್ಲ, ಕಂಕಣ ಎಲ್ಲಿ? ಕಂಕಣ ಕಟ್ಕೋ ಅಂತ ಕೊಟ್ಟಿದ್ನಲ್ಲ, ತ್ರಿಶೂಲ್ ಹತ್ರ ಕಟ್ಟಿಸ್ಕೋತೀನಿ ಅಂತ ನೀನು ಹೇಳಿದ್ದೆ. ಯಾಕೆ ಮರ್ತ್ಬಿಟ್ಯಾ? ಅಜ್ಜಿ, ಅದು ಯಾಕಮ್ಮ ಮರ್ತೆ? ನಾನು ನಿನಗೆ ಹೇಳಿರ್ಲಿಲ್ವಾ ಇದನ್ನ ನೀನು ಕಟ್ಕೊಳ್ದೇ ಇದ್ರೆ ಗಂಡನ ಆಯುಷ್ಗೆ ನಿನಗೆ ಇಬ್ಬರಿಗೂ ತೊಂದರೆ ಆಗುತ್ತೆ ಅಂತ? ನಾನು ಕಟ್ಕೋತೀನಿ ಅಜ್ಜಿ. ನನಗೆ ನಂಬಿಕೆ ಇಲ್ಲ. ಎಲ್ಲಿ ಕೈ ಕೊಡು, ನಾನೇ ಕಟ್ತೀನಿ. ಅಜ್ಜಿ, ಅದು ಯಾಕೆ ಇದನ್ನು ಕಟ್ಕೊಳ್ಳೋದಕ್ಕೆ ನಿನಗೆ ಮನಸ್ಸಿಲ್ವಾ? ತ್ರಿಶೂಲ್ ಜೊತೆ ಸಂಸಾರ ಮಾಡೋದಕ್ಕೆ ನಿನಗಿಷ್ಟ ಇಲ್ವಾ? ಹೇಳು ಶಿವಾನಿ.